ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಒಳ್ಳೆ ರೋಸ್ಟ್ ಕ್ರಿಸ್ಪಿ ಆಗಿರುವಂಥ ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ನೀವು ಶಬ್ದ ನೋಡಿಯೇ ಮಸಾಲೆ ದೋಸೆ ತಿನ್ನಬೇಕು. ಟೇಸ್ಟ್ ಅಂತೂ ಅತ್ಯದ್ಭುತವಾದದ್ದು, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಅದೇ ರೀತಿ ಸ್ವರ್ಗ ಅಂತ ಹೇಳ್ಬೋದು. ಏನೇ ಮಾಡಿದರೂ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಟೇಸ್ಟಾಗಿ ಮಾಡಿ ಅದನ್ನು ಆಸ್ವಾದಿಸ್ತಾ ತಿನ್ನಿ ಅಂತ ಹೇಳಿ. ಹಾಗೆ ಇವತ್ತಿನ ಮಸಾಲೆ ದೋಸೆ ಒಂದಲ್ಲ ಒಂದು ತಿಂದಮೇಲೆ ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ಒನ್ ಮೋರ್ ಅಂತ ಹೇಳ್ತಾನೆ ಇರಬೇಕು. ಅಷ್ಟು ಸಕ್ಕತ್ತಾಗಿರುವಂಥ ಮಸಾಲೆ ದೋಸೆ ರೆಸಿಪಿ. ಹಾಗೆ ಕಲರ್ ಬರಲಿಕ್ಕೆ ಏನು ಮಾಡಬೇಕು, ಕ್ರಿಸ್ಪಿನೆಸ್ ಬರಬೇಕಾದ್ರೆ ಏನು ಮಾಡಬೇಕು, ಹಿಟ್ಟು ಹೀಗೆ ನೋಡಿ, ಬರೀ ಒಂದು ಅರ್ಧ ಪಾತ್ರೆಯಲ್ಲಿದ್ದ ಅರ್ಧ ಹಿಟ್ಟಿದ್ದದು. ಮರುದಿನ ಬೆಳಿಗ್ಗೆ ನೋಡಬೇಕಾದ್ರೆ ಹಿಟ್ಟು ನನಗೆ ಕೇಳ್ತಾ ಇತ್ತು, ಶಾಕ್ ಆಯಿತಾ, ಶಾಕ್ ಆಗಲೇಬೇಕು ಅಂತೇಳಿ. ಹೌದು ಮಾರೆ, ಅಷ್ಟು ಅರ್ಧ ಪಾತ್ರೆ ಇದ್ದ ಹಿಟ್ಟು ಫುಲ್ ಪಾತ್ರೆ ಆಗಿದೆ. ಹಾಗೆ ಇದಕ್ಕೊಂದು ಒಳ್ಳೆ ಬೆಳ್ಳುಳ್ಳಿಯ ಕೆಂಪು ಚಟ್ನಿ, ಅದಕ್ಕೊಂದು ಆಲೂಗಡ್ಡೆ ಪಲ್ಯ ಮೇಲ್ಗಡೆ, ಹಾಗೆ ತುಪ್ಪ ಹಾಕಿ ತಿಂತಾಯಿದ್ರೆ ಆಹಾ ಸೂಪರ್ ಆಯಿತಾ, ಸಕ್ಕತ್ತಾಗಿರ್ತದೆ. ಖಂಡಿತವಾಗಿ ನೀವು ಈ ರೆಸಿಪಿನ ಟ್ರೈ ಮಾಡಿ. ಅದಕ್ಕಿಂತ ಮೊದಲು ಕಿಣಿಸ್ ವಸ್ರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಓಕೆ, ಹಾಗಾದರೆ ಬನ್ನಿ, ಇನ್ನು ಕಾಯಿಸೋದು ಬೇಡ, ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ಮಸಾಲೆ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನಾನು 2 ಗ್ಲಾಸ್ ದೋಸೆ ಅಕ್ಕಿಯ ಅಳತೆಯನ್ನು ಹೇಳ್ತಾ ಇರುವಂಥದ್ದು. ನೀವು 1 ಗ್ಲಾಸ್ ಆದರೆ ಅದರ ಅರ್ಧ ಮಾಡ್ಕೊಳ್ಳಿ, ಆಯಿತಾ. ಹಾಗೆ 2 ಗ್ಲಾಸ್ ಅಷ್ಟು ಇಲ್ಲಿ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ನೆನೆಸ್ತಾ ಇರುವಂಥದ್ದು. ಇದಕ್ಕೆ 1/4 ಗ್ಲಾಸ್ ಅಷ್ಟು ನಾನು ಕಡಲೆಬೇಳೆ, ಅರ್ಧ ಗ್ಲಾಸ್ ಅಷ್ಟು ಉದ್ದಿನಬೇಳೆ, ಹಾಗೆ ಅರ್ಧ ಗ್ಲಾಸ್ ಅಷ್ಟು ದಪ್ಪ ಅವಲಕ್ಕಿ ಇದನ್ನು ಹಾಕ್ತಾ ಇದ್ದೇನೆ. ಹಾಗೆ 2 ಸ್ಪೂನ್ ಮೆಂತ್ಯಕಾಳನ್ನು ಹಾಕ್ತಾ ಇದ್ದೇನೆ. ಸಾಧಾರಣ ಒಂದು 2 ರಿಂದ 2.5 ಗಂಟೆ ನೆನೆದ್ರೆ ತುಂಬ ಒಳ್ಳೆಯದಿದು. ಸಂಜೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನೀವು ನೆನೆಸಿದರೆ ಒಂದು 6:30 ಅಷ್ಟೊತ್ತಿಗೆ ಆರಾಮ್ಸೆ ರುಬ್ಕೊಳ್ಬೋದು. ಇದಕ್ಕೆ ನೀರನ್ನು ಹಾಕಿ ಒಂದು 2-3 ನೀರಲ್ಲಿ ಚೆಂದ ಮಾಡಿ ತೊಳೆದು ಮತ್ತು ಒಳ್ಳೆ ನೀರನ್ನು ಹಾಕಿ ಆ ನೀರಲ್ಲೇ ರುಬ್ಕೊಳ್ಳಿ. ಹಾಗೆ ಇವಾಗ ನೆನೆಸಿ ಇಟ್ಟಿದ್ದೇನೆ, ಈ ರೀತಿ ಮುಚ್ಚಿಟ್ಟಿದ್ದೇನೆ. ಒಂದು 6:30 ಅಷ್ಟೊತ್ತಿಗೆ ಈ ರೀತಿಯೇ ಆಗಿದೆ. ನೀರು ತುಂಬ ಹಾಕ್ಕೊಳ್ಳಿ, ಆಯಿತಾ. ಫುಲ್ ಮೇಲ್ಗಡೆ ಬಂದು ನಿಲ್ಲುತ್ತೆ. ಅದು ದಪ್ಪ ಅವಲಕ್ಕಿ ಎಲ್ಲ ಹಾಕ್ತೇವಲ್ಲ, ನೋಡು, ದಪ್ಪ ಅವಲಕ್ಕಿ ಒಂಚೂರು ಕರಗಲಿಲ್ಲ, ಹಾಗೇ ಇದೆ. ಇದನ್ನು ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ 2 ಟ್ರಿಪ್ ಮಾಡಿ ನಾನು ನೈಸಾಗಿ ನುಣ್ಣಗೆ ರುಬ್ಕೊಂಡು ಬರ್ತೇನೆ. ನೋಡಿ, ಹಿಟ್ಟು ರೆಡಿ ಆಯಿತು ಫಟಾಫಟ್ ಅಂತ. ಹಾಗೆ ಇನ್ನೊಂದು ಟ್ರಿಪ್ ಇದೆ, ಇದನ್ನು ಕೂಡ ಹಾಕಿ ಬಿಡ್ತೇನೆ. ಆದರೆ ಇಲ್ಲೊಂದು ಟ್ರಿಕ್ಸ್ ಇದೆ ನಿಮಗೆ. ಕ್ರಿಸ್ಪಿನೆಸ್ ಬರಬೇಕಾದ್ರೆ ಈ ಹಿಟ್ಟಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದ್ರೆ 1 ಗ್ಲಾಸ್ ಅಕ್ಕಿಯ ಅಳತೆಗೆ 1 ಗ್ಲಾಸ್ ಅಷ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕೋದು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ನೆನೆಸಿದ್ದಲ್ವ, ಹಾಗೆ 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಮಿಕ್ಸಿ ತೊಳೆದ ನೀರನ್ನು ಈ ಅಕ್ಕಿ ಹಿಟ್ಟಿಗೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿ, ಸ್ವಲ್ಪ ನೀರನ್ನು ಹಾಕಿ, ಬೇರೆ ನೀರನ್ನು ಹಾಕಿ ಅದನ್ನು ಸ್ವಲ್ಪ ತಿಕ್ಕಾಗಿ ಕಲಸಿಕೊಳ್ತೇನೆ. ನೋಡಿ, ಇಷ್ಟು ತಿಕ್ಕಾಗಿದ್ದರೆ ಸಾಕು. ತುಂಬ ನೀರು ಮಾಡಬೇಡಿ ದೋಸೆ ಹಿಟ್ಟು ಯಾವಾಗಲೂ, ಅಂದರೆ ಮರುದಿನ ನಾವು ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಒಂದೇ ಒಂದು ಲಮ್ಸ್ ಇಲ್ಲ, ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನೋಡಿ. ಹಾಗೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಇವಾಗ ನಾವು ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡುವಂಥದ್ದು. ಇದನ್ನು ಮಿಕ್ಸ್ ಮಾಡಿ ಒಂದು 8 ರಿಂದ 10-12 ಗಂಟೆ ಆದರೂ ಹುದುಗಿದ್ರೆ ಒಳ್ಳೆಯದು ಇದು ದೋಸೆ ಹಿಟ್ಟು. ಹಾಗೆ ನೀವು ಒಂದು 7 ಗಂಟೆ ಅಷ್ಟೊತ್ತಿಗೆಲ್ಲ ಇದು ರುಬ್ಬಿ ಎಲ್ಲ ಆಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟರೆ ಮರುದಿನ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಭಾರಿ ಪರ್ಫೆಕ್ಟ್ ಆಗ್ತದೆ, ಆಯಿತಾ. ಮಾತ್ರ ಚೆಂದ ಮಾಡಿ ಮಿಕ್ಸ್ ಮಾಡಿ ಇಡಿ. ಉಪ್ಪೆಲ್ಲ ರಾತ್ರಿ ಅಂತ ಹಾಕಲಿಕ್ಕೆ ಹೋಗೋದು ಬೇಡ. ಹಾಗೆ ಇದನ್ನು ಇವಾಗ ಮುಚ್ಚಿಡ್ತಾ ಇದ್ದೇನೆ. ಮಸಾಲೆ ದೋಸೆ ಮಾಡಲೇಬೇಕಂತಾನೆ ನಾನು ಇಲ್ಲಿ ತುಪ್ಪವನ್ನು ಕೂಡ ಕಾಯಿಸಿಟ್ಕೊಂಡಿದ್ದೆ. ಹಾಗೆ ನಾಳೆಗೆ ಈಸಿ ಆಗುತ್ತಲ್ಲ ಅಂತೇಳಿ ಮುಂಚಿನ ದಿನವೇ ತುಪ್ಪ ಎಲ್ಲ ಮಾಡಿಟ್ಟಿದ್ದೇನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಬೇಗ ಎದ್ದು ಇದಕ್ಕೆ ಒಂದು ಬೆಳ್ಳುಳ್ಳಿ ಚಟ್ನಿ ಮಾಡ್ತಾ ಇದ್ದೇನೆ. ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಆ ಬಿಸಿ ನೀರಲ್ಲೇ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೇನೆ, ಇದು ಬೆಳ್ಳುಳ್ಳಿ ಚಟ್ನಿ ಮಾಡಲಿಕ್ಕೆ. ಹಾಗೆ ಇದೊಂದು ಒಳ್ಳೆ ಕುದಿ ಬರಲಿ, ಸ್ವಲ್ಪ ಕುದಿ ಬಂದರೆ ಸಾಕು. ಇದಕ್ಕೊಂದು 7-8 ಎಸ್ಲು ಬೆಳ್ಳುಳ್ಳಿ ಬೇಕು. ಹಾಗೆ ಬೆಳ್ಳುಳ್ಳಿ ಚಟ್ನಿ ಅಂದರೆ ಬೆಳ್ಳುಳ್ಳಿ ಇರಲೇಬೇಕು. ಕೆಲವರು ಈರುಳ್ಳಿ ಎಲ್ಲ ಹಾಕ್ತಾರೆ, ತೀರಾ ಸ್ಮೆಲ್ ಬಂದರೂ ಒಳ್ಳೆಯದಾಗೋದಿಲ್ಲ. ಹಾಗೆ ನಾನು ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ. 2 ಸ್ಪೂನಷ್ಟು ಹುರಿಗಡಲೆ ಆಪ್ಷನಲ್ ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಇವಾಗ ಬ್ಲೆಂಡರಲ್ಲಿ 7-8 ಎಸ್ಲು ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ತೊಗೊಂಡಿರೋ ಹುರಿಗಡಲೆ, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು, ಅದೇ ರೀತಿ ಮೆಣಸಿದ್ಯಲ್ವ ಇದು ಸ್ವಲ್ಪ ತಣಿಬೇಕು. ತಣಿದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಗಟ್ಟಿಯಾದ ಚಟ್ನಿ ಮಾಡಬೇಕು. ಮಾತ್ರ ನೀರು ಮಾಡಬಾರ್ದು, ದೋಸೆ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿ ಆಗಬೇಕಲ್ವ. ಅದಕ್ಕೆ ಈ ರೀತಿ ಗಟ್ಟಿ ಚಟ್ನಿ ತರ್ತರಿಯಾಗಿ ರುಬ್ಬಿದರೆ ಸೂಪರ್. ಹಾಗೆ ಇದಕ್ಕೊಂದು ಚಟ್ನಿ ಬೇಕು, ಇನ್ನೊಂದು ಚಟ್ನಿ, ಶುಂಠಿ, ಕಾಯಿಮೆಣಸು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, 3 ಬಗೆ, ಸ್ವಲ್ಪ ಆಮೇಲೆ ಉಪ್ಪನ್ನು ಹಾಕಿ ರುಬ್ಕೊಳ್ತೇನೆ. ಇವಾಗ ನುಣ್ಣಗೆ ರುಬ್ಬಿದ ಚಟ್ನಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಕೊಡ್ತಾ ಇದ್ದೇನೆ ನಾನು. ಒಗ್ಗರಣೆಗೆ ಇಲ್ಲಿ ಒಂದು ಸಣ್ಣ ಪ್ಯಾನಲ್ಲಿ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ, ಅದರಲ್ಲಿ 1 ಸ್ಪೂನಷ್ಟು ಸಾಸಿವೆ, ಒಂದೇ ಒಣಮೆಣಸು ಕಟ್ ಮಾಡಿ ಹಾಕಿದ್ದೇನೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಇಂಗಿನ ಪುಡಿ, ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದರೆ ಪರ್ಫೆಕ್ಟ್ ಆದ ಸಕ್ಕತ್ತಾದ ಹೋಟೆಲಲ್ಲಿ ಮಾಡುವ ಸ್ಟೈಲಿನ ಚಟ್ನಿ ರೆಡಿ ಆಗುತ್ತೆ. ಬೇಕಂದರೆ ಹುರಿಗಡಲೆ ಇದಕ್ಕೂ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಓಕೆ,
ಇವಾಗ ಸೂಪರ್ ಆದ ದಪ್ಪವಾದ ತಿಕ್ಕಾಗಿರುವಂಥ ಚಟ್ನಿ ರೆಡಿಯಾಗಿದೆ. ಒಳ್ಳೆ ಪರಿಮಳ ಅಂತೂ ಘಮ ಘಮ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ನಾನಿಲ್ಲಿ 3 ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಅದೇ ರೀತಿ 3 ಆಲೂಗಡ್ಡೆಯನ್ನು ಹದ ಬೇಯಿಸಿಟ್ಕೊಂಡಿದ್ದೇನೆ. ಹಾಗೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ, ಅದರಲ್ಲಿ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1-2 ಹಸಿಮೆಣಸಿನಕಾಯಿನ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನಾನಂದರೆ ಮಕ್ಕಳಿಗೆ ಕೊಡಬೇಕಾದ್ರೆ ಇದು ಸೈಡಲ್ಲಿ ತೆಗೆದಿಡ್ತೇನೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಅದೇ ರೀತಿ ಇಂಗಿನ ಪುಡಿಯನ್ನು ಹಾಕಿದ್ರು ತುಂಬ ಪರಿಮಳ ಬರ್ತದೆ, ತುಂಬ ಒಳ್ಳೆಯದಾಗ್ತದೆ ಪಲ್ಯ. ಹಾಗೆ ಇದನ್ನು ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಈರುಳ್ಳಿಯನ್ನು ನೋಡಿ, ನಾನು ಅದು ಚಾಪರಲ್ಲಿ ಹಾಕಿ ಕಟ್ ಮಾಡಿದ್ದು. ಹಾಗೆ ಒಂದು ಟ್ರಿಪ್ ಅಂತೂ ಭಯಂಕರ ಸಣ್ಣ ಸಣ್ಣ ಚೂರಾಯಿತು. ಇನ್ನೊಂದು ರೌಂಡ್ ಮಾಡಬೇಕಾದ್ರೆ ನಾನು ಇದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಹಾಗೆ ಇಷ್ಟು ಕೆಂಪಗೆ ಹುರಿದ್ರೆ ಸಾಕು, ತೀರಾ ಹುರಿಬೇಕಂತೇನಿಲ್ಲ, ಹತ್ರನೇ ನಿಲ್ಬೇಕಂತಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು, ಅಲ್ಲೇ ಇದು ಕೆಂಪಗಾಗಿಬಿಡುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನಾವು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ರೆಡಿ ಇದೆ, ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಅಂದರೆ ತೀರಾ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ, ತುಂಡು ತುಂಡೇ ಇರಬೇಕದು ಆಲೂಗಡ್ಡೆ. ಹಾಗೆ ಬಾಯಿಗೆ ತಿನ್ನಲಿಕ್ಕೆ ತುಂಡು ತುಂಡೇ ಸಿಕ್ಕಿದರೆ ಚೆನ್ನಾಗಿರ್ತದೆ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಈ ಒಗ್ಗರಣೆಯಲ್ಲಿ, ಈರುಳ್ಳಿ ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಆಲೂಗಡ್ಡೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ ಇದರಲ್ಲೇ. ಇವಾಗ ತುಂಡಾಗಿ ಮಾಡಿರುವಂಥ ಈ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಟರೆ ಒಳ್ಳೆ ಫ್ರೈ ಆದಾಗೆ ಆಗುತ್ತೆ. ನೋಡಿ, ಬಿಸಿ ಬಿಸಿ ಆಲೂಗಡ್ಡೆ ಪಲ್ಯ ಅಂತೂ ರೆಡಿಯಾಗಿದೆ. ಪರಿಮಳ ಅಂತೂ ಆಸಮ್ ಆಗಿ ಬರ್ತಾ ಇದೆ, ಟಾಪ್ ಆಗಿದೆ ಆಯಿತಾ. ಸೀರಿಯಸ್ಲಿ ತುಂಬಾ ರುಚಿಯಾದಂಥ ಒಂದು ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಹಾಗೆ ನೆಕ್ಸ್ಟ್ ನಾವೀಗ ನಮ್ಮ ದೋಸೆ ಹಿಟ್ಟು ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಕೊನೆಯಲ್ಲಿ ಇವಾಗ ಎಲ್ಲ ರೆಡಿ ಮಾಡಿ ಆಯಿತು ದೋಸೆಗೆ. ಹಾಗೆ ಹಿಟ್ಟು ನೋಡುವ ಈಗ. ಟಂಟಡಾನ್, ಹಿಟ್ಟು ನೋಡಿ ಅಂತೆ ಒಮ್ಮೆ, ಮೇಲ್ಗಡೆ ಫುಲ್ ಲೈನ್ ಎಲ್ಲ ಬಂದಿದೆ ಮಾರ ಅದರಲ್ಲಿ ಹಿಟ್ಟು. ಅರ್ಧಕ್ಕರ್ಧ ಇದ್ದದ್ದು ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನೋಡಬೇಕಾದ್ರೆ ಫುಲ್ ಆಗಿದೆ ಹಿಟ್ಟು. ಇದು ನೋಡಿ, ಎಷ್ಟು ಐಸ್ ಕ್ರೀಮ್ ಥರ ಆಗಲಿಲ್ವ ಹಿಟ್ಟು ನೋಡಬೇಕಾದ್ರೆ. ಸಕ್ಕತ್ತಾಗಿರುವಂಥ ದೋಸೆ ಹಿಟ್ಟು ರೆಡಿಯಾಗಿದೆ. ಖಂಡಿತ ನೀವು ಈ ರೆಸಿಪಿಯನ್ನು ಮಾಡಲೇಬೇಕು. ನೀವು ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಈ ರೆಸಿಪಿಯನ್ನು ತಿಳಿಸಿ. ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ದೋಸೆಯನ್ನು ಮನೆಯಲ್ಲೇ ಮಾಡಿಬಿಟ್ಟು ಎಲ್ಲರೂ ತಿನ್ಬೋದಲ್ವಾ. ಹಾಗೆ ನೋಡಿ, ಎಲ್ಲರೂ ಕೂತ್ಕೊಂಡು ಆರಾಮ್ಸೆ ತಿನ್ಬೋದು. ನೋಡಿ, ಅರ್ಧಕ್ಕರ್ಧ ಹಿಟ್ಟು ಫುಲ್ಲಾಗಿದೆ. ಹಾಗೆ ಈ ಹಿಟ್ಟಿಗೆ ಇವಾಗ ನಾನು ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾ ಇದ್ದೇನೆ. ಮುಂಚಿನ ದಿನ ಹಾಕಿಡಲಿಲ್ಲ ಅಲ್ವಾ, ಹಾಗೆ ರುಚಿಗೆ ತಕ್ಕ ಉಪ್ಪು ಮತ್ತು 1-2 ಸ್ಪೂನಷ್ಟು ಸಕ್ಕರೆ ಹಾಕಬೇಕು. ನಾನು 1 ಸ್ಪೂನ್ ಹಾಕಿದ್ದು, ನನ್ನ ಅತ್ತೆಗೆ ಶುಗರ್ ಇದೆ. ಹಾಗೆ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನೀರಿನ ಕನ್ಸಿಸ್ಟೆನ್ಸಿ, ಏನಾದರೂ ನೀರು ಬೇಕಂತಿದ್ರೆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ. 1/4 ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೇನೆ ಅಷ್ಟೇ. ನೋಡಿ, ಈ ಹದಕ್ಕಿದ್ರೆ ಹಿಟ್ಟು ಇವಾಗ ಬಿಸಿ ಬಿಸಿ ದೋಸೆ ಹರಡ್ಲಿಕ್ಕಂತೂ ಸೂಪರಾಗಿ ಬರುತ್ತೆ ಆಯಿತಾ. ನೋಡಿ, ಈ ಕಡೆಯಿಂದ ದೋಸೆ ಹೆಂಚು ಬಿಸಿಯಾಗಿದೆ. ಆ್ಯಸ್ ಯೂಶ್ವಲ್ ನಾನು ಹಾಕುವಂಥದ್ದು ಎಳ್ಳೆಣ್ಣೆ. ಹೇಳ್ತಾ ಇರ್ತೇನೆ, ಪ್ಯೂರ್ ಆದ ಎಳ್ಳೆಣ್ಣೆ ನಿಮಗೆ ಸಾಧಾರಣ ಒಂದು 300 to 350 ಇರುತ್ತೆ ರೇಟ್. ಅದನ್ನು ತಂದರೆ ನೀವು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ತುಪ್ಪ ಮುಂಚಿನ ದಿನ ಅಂದರೆ ನಿನ್ನೆ ಮಾಡಿದ್ದು ತುಪ್ಪ ಇವತ್ತು ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಇದು ಸ್ವಲ್ಪ ಮೆಲ್ಟ್ ಆಗಲಿ ಅಂತ ಬಿಸಿ ಬಿಸಿ ಆಗ್ತಾ ಇರೋ ದೋಸೆ ಹೆಂಚು ಪಕ್ಕದಲ್ಲೇ ಇಡ್ತಾ ಇದ್ದೇನೆ, ಅದಲ್ಲೇ ಮೆಲ್ಟ್ ಆಗಿಬಿಡುತ್ತೆ. ಹಾಗೆ ಇವಾಗ ದೋಸೆಯನ್ನು ಹುಯ್ಯುವಂಥ ಸಮಯ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೇ ಪ್ರತಿ ಸಲ ದೋಸೆಯನ್ನು ಹಾಕ್ಕೊಳ್ಳಿ. ಹಾಗೇ ಸ್ಪೂನ್ ಸೌಟ್ ಹಾಕಿಬಿಟ್ಟು ದೋಸೆ ಹಾಕ್ಕೊಳ್ಬೇಡಿ, ಪ್ರತಿ ಸಲ ತಿರುಗಿಸ್ಬೇಕು, ಆಮೇಲೆ ದೋಸೆ ಹಾಕಬೇಕು. ಆವಾಗಲೇ ಪರ್ಫೆಕ್ಟಾಗಿ ಆಗುವಂಥದ್ದು. ಎಷ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಲಿಕ್ಕೆ ಬರುತ್ತೆ. ಆ್ಯಂಡ್ ಅದು ಸ್ಪ್ರೆಡ್ ಮಾಡಬೇಕಾದ್ರೇ ಅಲ್ಲೇ ಕಣ್ ಬೀಳ್ತಾ ಇರೋದು ನಿಮ್ಗೆ ಕಾಣ್ತಾ ಇರ್ಬೋದು. ಹಾಗೆ ಮಾಡಿರುವಂಥ ಗಟ್ಟಿ ಬೆಳ್ಳುಳ್ಳಿಯ ಚಟ್ನಿ ಖಾರವಾಗಿದೆ. ಇದನ್ನು ಹಾಕಿ ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಂತೂ ಹೋಟೆಲ್ ಸ್ಟೈಲಲ್ಲಿ ಕೈಯಲ್ಲೆಲ್ಲ ಅದನ್ನು ರಬ್ ಮಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದೇನೆ ಇಲ್ಲಿ. ಹಾಗೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಕೈಯೆಲ್ಲ. ಹಾಗೆ ನೆಕ್ಸ್ಟ್ ಸ್ಪೂನಲ್ಲಿ ಮಾಡೋಣ. ನೋಡಿ, ಈ ರೀತಿ ಬೆಳ್ಳುಳ್ಳಿ ಚಟ್ನಿ ಹಾಕಿದ ಮೇಲೆ ಅದರ ಮೇಲೆ ತುಪ್ಪ ಹಾಕಬೇಕು. ಆಹಾ, ಇಷ್ಟೆಲ್ಲ ಮಾಡಿ ಇದ್ರ ಮೇಲೆ ತುಪ್ಪ ಅಂತೂ ಈ ರೀತಿ ಸುರಿದ್ರೆ ಆಹಾ, ಘಮ ಘಮ ಪರಿಮಳ. ಬೆಳಿಗ್ಗೆ ತಿಂದ ಮಸಾಲೆ ದೋಸೆ ಪರಿಮಳ ಇವಾಗ ಮಧ್ಯಾಹ್ನ ಆಯಿತು, ಎಡಿಟ್ ಮಾಡಬೇಕಾದ್ರೆ ಇನ್ನೂ ಹೋಗಿಲ್ಲ ಅಂತ ಹೇಳ್ಬೋದು, ಅಷ್ಟು ಸಖತ್ತಾಗಿತ್ತು. ಹಾಗೆ ಆಲೂಗಡ್ಡೆ ಪಲ್ಯವನ್ನು ಕೂಡ ಇದರಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಇನ್ನೂ 1-2 ಸೆಕೆಂಡ್ಗಳ ಕಾಲ ಇವಾಗ ದೋಸೆಯನ್ನು ಎಬ್ಬಿಸುವಂಥ ಸಮಯ. ನೋಡಿ, ಎಷ್ಟು ಕಲರ್ ನೋಡಿ ಅಂತೆ, ಸೂಪರಾಗಿ ಬಂದಿದೆ ಅಲ್ವಾ. ನಿಜ ಹೇಳಿ ಸಖತ್ತಾಗಿದೆ ದೋಸೆ. ವಿದ್ಯಾರ್ಥಿ ಭವನದ ಮಸಾಲೆ ದೋಸೆ ಅಂತ ನಾವು ಹೆಚ್ಚಾಗಿ, ಮಸಾಲೆ ದೋಸೆ ಅಂದರೆ ವಿದ್ಯಾರ್ಥಿ ಭವನ ನೆನಪಾಗೋದು ಎಲ್ರಿಗೂ ಸಹಜ. ಗಾಂಧಿ ಬಜಾರಲ್ಲಿ ಬೆಂಗಳೂರಲ್ಲಿರೋ ವಿದ್ಯಾರ್ಥಿ ಭವನ. ನಾನು ಆಲ್ಮೋಸ್ಟ್ ತುಂಬ ಸಲ ಅಲ್ಲಿ ಪಿ ಜಿಯಲ್ಲಿ
ಇರಬೇಕಾದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ಹೋಗಿದ್ದೆ ತಿನ್ನಲಿಕ್ಕೆ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ ಇವಾಗ ನಾನು ಅದೇ ರೀತಿಯ ಒಂದು ಮಸಾಲೆ ದೋಸೆ ಮಾಡ್ತಾ ಇದ್ದೇನೆ. ಎಷ್ಟು ಕಣ್ ಬೀಳ್ತಾ ಇದೆ ನೋಡಿ. ಹಿಟ್ಟಂತೂ ದೋಸೆ ಹಿಟ್ಟು ಅದ್ಭುತವಾಗಿದೆ. ಹಾಗೆ ನೀವು 2 ಗ್ಲಾಸ್ ಅಕ್ಕಿಯನ್ನು ಹಾಕಿ ದೋಸೆ ಹಿಟ್ಟಿಗೆ ಅಷ್ಟು ಅಳತೆಯಲ್ಲಿ ಮಾಡಿದರೆ ನಿಮ್ಗೆ 2 ದಿನ ಮಾಡ್ಬೋದು ಅದನ್ನು. ನೆಕ್ಸ್ಟ್ ಡೇ ಅದರ ಪಡ್ಡು ಮಾಡ್ಬೋದು. ಅದು ತುಂಬ ಚೆನ್ನಾಗಿರ್ತದೆ. ಪ್ಲೇನ್ ದೋಸೆ ಮಾಡ್ಬೋದು. ಇದೇ ಖಾಲಿ ಬಾಜಿ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಏನೂ ಹಾಕದೆ ಹಾಗೆ ನಾರ್ಮಲ್ ಸಾದಾ ದೋಸೆ ಮಾಡ್ಕೊಳ್ಬೋದು. ಪ್ಲೇನ್ ದೋಸೆ ಮಾಡ್ಬೋದು ತೆಳ್ಳಗೆ ಹಾಕಿಬಿಟ್ಟು. ಹಾಗೆ ಈಗ ಸೂಪರ್ ಆದಂಥ ದೋಸೆ ರೆಡಿಯಾಗಿದೆ. ತುಪ್ಪ ದೋಸೆ ಮಾಡ್ಕೊಳ್ಬೋದು. ಎಷ್ಟು ಬಗೆಯ ವೆರೈಟೀಸ್ ಇದರಲ್ಲಿ ಮಾಡ್ಕೊಳ್ಬೋದು. ಬಿಸಿ ಬಿಸಿ ಕ್ರಿಸ್ಪಿ ಆದಂಥ ಕಲರ್ಫುಲ್ ಆಗಿರುವಂಥ ಮಸಾಲೆ ದೋಸೆ ಕಿಣಿಸುವಸ್ರೆಯಲ್ಲಿ ರೆಡಿಯಾಗಿದೆ. ಇನ್ಮೇಲೆ ನೀವು ಕಿಣಿಸುವಸ್ರೆ ಅಂದರೆ ಮಸಾಲೆ ದೋಸೆ ಅಂದರೆ ಕಿಣಿಸುವಸ್ರೆ ಹೇಳಬೇಕು, ಆಯಿತಾ? ಹಾಗೆ ಈ ರೆಸಿಪಿಯನ್ನು ಮಾತ್ರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೇನೆ. ನನಗಂತೂ ಅತ್ಯದ್ಭುತವಾದಂಥ ಒಂದು ಅನುಭವ ಇದನ್ನು ಶೇರ್ ಮಾಡುವಲ್ಲಿ ಖುಷಿ. ಸ್ವಲ್ಪ ಜನರಿಗೆ ಹೆಲ್ಪ್ ಆಗುತ್ತಲ್ವಾ ಇದು ಅಂತ ಹೇಳಿ. ಅಂದರೆ ಎಲ್ಲರೂ ಪಾಪ ಮಾಡ್ಕೊಂಡು ತಿನ್ಬೋದಲ್ವ ಇಷ್ಟು ಟೇಸ್ಟಿಯಾಗಿರುವಂಥ ಫುಡ್ ಅಂತೇಳಿ. ಹಾಗೆ ನನ್ನ ಪತಿದೇವರು ಕೂಡ ಹೇಳಿದರು, ಭಾರಿ ಒಳ್ಳೆಯದಾಗಿದೆ, ಬಾರ್ ಲೈಜಲ್ಲಗು ವಿನಯ ಅಂತ ಹೇಳಿದರು. ಹಾಗೆ ಇದು ಮಕ್ಕಳಿಗೆ ಸಣ್ಣದಾಗಿ ದೋಸೆ ಮಾಡಿಕೊಡ್ತಾ ಇದ್ದೇನೆ. ಆಲೂಗಡ್ಡೆ ಪಲ್ಯ ಎಲ್ಲ ಬೇಡ ಅಂತೆ, ಚಟ್ನಿ ಬೇಡ ಹೇಳಿದರು ಟಿಫನ್ಗೆ. ಹಾಗೆ ಮನೆಯಲ್ಲಿ ಬೆಳಿಗ್ಗೆ ತಿಂದಿದ್ದಾರೆ, ಈಗ ಸ್ಕೂಲ್ಗೆ. ನೋಡಿ ವಿಡಿಯೋ ಯಾಕೆ ಇಲ್ಲಿ ನಿಲ್ಲಿಸಿದೆ ಗೊತ್ತಾಯ್ತಾ? ಅದರ ಶಬ್ದ ನೀವು ಕೇಳಬೇಕು ನೋಡಿ. ಕ್ರಿಸ್ಪಿ ಆದ ಕುರು ಅಂತ ಅಂತಿದೆ. ಅಷ್ಟು ಕ್ರಿಸ್ಪಿ ಆದ ದೋಸೆ ಎಲ್ಲಾದರೂ ತಿಂದಿದ್ದೀರಾ ನೀವು? ಇಲ್ಲ ಅಂದರೆ ಇವತ್ತೇ ಮನೇಲಿ ಮಾಡ್ಕೊಳ್ಳಿ. ಇವಾಗ ಬೇಗ ಅಪ್ಲೋಡ್ ಮಾಡಿಬಿಡ್ತೇನೆ. ನೀವು ಖಂಡಿತ ಇವಾಗಲೇ ನೆನೆಸಿ ದೋಸೆಯನ್ನು ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಅದೇ ರೀತಿ ಒಂದು ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ಆಯಿತಾ? ಥ್ಯಾಂಕ್ ಯು. ಒಂದು ದೋಸೆ ಅಂದರೆ ಇನ್ನೊಂದು ತಿನ್ನುವ ಅಂತ ಆಗ್ತದೆ. ಅಷ್ಟು ಸೂಪರ್ ಆಗಿದೆ, ಆಯಿತಾ? ಮಸಾಲೆ ದೋಸೆ ಮಾತ್ರ ಉಂಟಲ್ವಾ. ಇನ್ನು ನೀವು ಕಿಣಿಸುವ ಸರಿಯ ಮಸಾಲೆ ದೋಸೆ ಅಂತ ಹೇಳಿ ನೀವು ಹೇಳಬೇಕು. ಅಷ್ಟು ಸೂಪರ್ ಆಗಿದೆ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.